ನೀವು ಆರಂಭದಿಂದಾನು ಒಂದು ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ರಿ. ಯಾವುದೋ ಒಂದು ಯೋಜನೆಗೆ ನಾವು ಅದನ್ನ ಸರಿಪಡಿಸಬೇಕು ಅಂತ ಕೈ ಹಾಕಿದಾಗ ಕೆಲವೊಮ್ಮೆ ವಿರೋಧಗಳು ಎದುರಾಗುವುದು ಸಹಜ, ಜನರಿಂದಾನು ವಿರೋಧ ಎದುರಾಗತ್ತೆ ಅಂತ ಹೇಳಿ. ಜನರಿಂದ ಎದುರಾಗುವಂತಹ ವಿರೋಧದ ಕಾರಣಕ್ಕೆ ಅಥವಾ ಅದು ಮತ ಬ್ಯಾಂಕಿಗೆ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಇಂಥದ್ದೊಂದು ಕೆಲಸ ಇದಾಗ್ಲೇಬೇಕಾಗಿತ್ತು, ಬೆಂಗಳೂರಿಗೆ ಬಹಳ ಅಗತ್ಯ, ಆದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಾದ್ರೂ ಇದೆಯಾ ಸರ್? ಇದಾವೆ, ಯಾವುದಕ್ಕೆ ಕೈ ಹಾಕಿದ್ರು ಇಲ್ಲಿ ವಿರೋಧ ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಈಗ ನಾನು ಹೇಳ್ದೆ, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ, ಪಬ್ಲಿಕ್ ಜಾಗಗಳನ್ನ ನಾನ್ ಕ್ಲೀನ್ ಮಾಡ್ತೇನೆ, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇದನ್ನ ಜುಲೈ 15ನೇ ತಾರೀಕು ನಾನು ಅನೌನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನಿಮ್ ಸೈಟ್ ಕ್ಲೀನ್ ಮಾಡ್ಕೊಳ್ಳಿ, ಆಗಸ್ಟ್ 15ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ ಅಂತ ಕೇಳಿದೆ. 1 ತಿಂಗಳು ಟೈಮ್ ಕೊಟ್ಟೆ, 1 ತಿಂಗಳು. ಆಗಸ್ಟ್ 15ರವರೆಗೂ ಒಂದು 2% ಕೂಡ ಮಾಡ್ಕೊಳ್ಳಿಲ್ಲ. ಆಮೇಲೆ ನಾನು ಹೇಳ್ದೆ, 1 ವಾರ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟು ಹೇಳ್ದೆ, ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಬಂದು ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ, ಆ ಖರ್ಚನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ದೆ. ಆಯ್ತಾ? ಆ ಖರ್ಚು ಏನ್ ಇವ್ರು ಅದರಲ್ಲೂ ದುಡ್ಡು ಮಾಡಕ್ ಹೊರಟಿದ್ದಾರೆ. ನಾನು ಕೇಳ್ದೆ, ನನ್ಗೆ ದುಡ್ಡು ಮಾಡಕ್ಕೆ ಅವಕಾಶ ಕೊಡಬೇಡಿ, GBIಗೆ ಅಲ್ಲಿ ಎಂಟ್ರಿ ಮಾಡಕ್ಕೆ ಯಾಕೆ ಅವಕಾಶ ಕೊಡ್ತೀರಾ? ನಮ್ ಕಾಂಟ್ರಾಕ್ಟರ್ಗೆ ಬಿಡಬೇಡಿ, ನಾನು ದುಡ್ಡು ಮಾಡೋದ್ ಬೇಡ, ನನ್ ಕಾಂಟ್ರಾಕ್ಟರ್ ದುಡ್ಡು ಮಾಡೋದ್ ಬೇಡ. ನಿಮ್ ಸೈಟು ನಮ್ ಜಾಗ ಅಲ್ಲ, ಪಬ್ಲಿಕ್ ಜಾಗ ನಾನ್ ಮಾಡ್ತೇನೆ, ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಾನ್ ಬಂದು ಯಾಕೆ ಅಲ್ಲಿ ಕ್ಲೀನ್ ಮಾಡ್ಬೇಕು? ಅದಕ್ಕೂ ವಿರೋಧ. ಏನು ಜಾಸ್ತಿ ಚಾರ್ಜಸ್? ನಾನ್ ಚಾರ್ಜು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಕನ್ಸಲ್ ಬಂದಂಗೆ ಎದ್ದು ಬರೀತೀನ ನನ್ನ ಚಾರ್ಜಸ್. ಗೌರ್ಮೆಂಟ್ ಅಲ್ಲಿ ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ಅಂತ ಇದೆ. ಆ ರೇಟ್ ಅಲ್ಲಿ ಒಂದು ಚದರ ಅಡಿಗೆ 1 ಕ್ಯೂಬಿಕ್ ಮೀಟರ್ ಅಂತ ಹೇಳ್ತಾರೆ, ಅದಕ್ಕೆ ಎಷ್ಟು ಚಾರ್ಜಸ್ ಅಂತ ಅಲ್ಲಿ ಎಲ್ಲ ಬರ್ದವ್ರೆ. ಅದ್ರ ಪ್ರಕಾರ ನಾನು ಫಿಕ್ಸ್ ಮಾಡಿದೀನಿ. ಹೌದು, ಅದು ಜಾಸ್ತಿ, ನೀವ್ ಹೇಳ್ತಾ ಇದ್ದೀರಾ ಅದು ಜಾಸ್ತಿ, ನಾನೇ ಹೇಳ್ತಾ ಇದ್ದೀನಿ ಹೌದು ಜಾಸ್ತಿ. ನನಗ್ವರ್ಗು ಯಾಕೆ ಬಿಡ್ತೀರಾ? ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳಕ್ ಆಗಲ್ವಾ ನಿಮ್ಗೆ? ಇದ್ಯಾವ ಸೀಮೆ ನ್ಯಾಯ ಇದು? ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳೋದು ಬೆಂಗಳೂರು ಈಗ ನಾನು ಪಬ್ಲಿಕ್ ಜಾಗ ನಾನು ಕ್ಲೀನ್ ಮಾಡ್ತೀನಿ, ಜೊತೆಗೆ ನಿಮ್ ಸೈಟು ನೀವು ಕ್ಲೀನ್ ಮಾಡಿದ್ರೆ ತಾನೇ ಬೆಂಗಳೂರು ಸುಧಾರಣೆ ಆಗೋದು. ಇಲ್ಲ ಅಂದ್ರೆ ನಾನ್ ಮಾಡ್ಬಿಟ್ಟು ಬರೋ ಸೊಳ್ಳೆ, ಹೆಗ್ಗಣ, ಹಾವು, ಆಮೇಲೆ ಬೀದಿ ನಾಯಿಗಳು, ಕಸ ಕಚಡ ಎಲ್ಲ ನಿಮ್ ಸೈಟ್ ಒಳಗಡೆ ತಂದು ಹಾಕಿದ್ರೆ ಸುಧಾರಣೆ ಎಲ್ಲ ಆಗುತ್ತೆ? ಇಬ್ರು ಸೇರಿ ಮಾಡೋಣ ಅಂತ ಹೇಳಿ ಟೈಮ್ ಅಂಡ್ ಅಗೇನ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಅದು ಏನು ವಿರೋಧ? ಕೆಲವ್ರು ಮಾಡ್ತಾ ಇದ್ದಾರೆ, ಕೆಲವ್ರು ಮಾಡ್ಕೊಂಡಿದ್ದಾರೆ. ಈಗ ಡೈಲಿ ನನ್ಗೆ ಇದೆಲ್ಲ ಹೇಳಿದ್ಮೇಲೆ ಕೆಲವರು ಜನ ಪಾಪ ಅವ್ರ ಸೈಟ್ ಕ್ಲೀನ್ ಮಾಡ್ಕೊಂಡು ನನ್ಗೆ ಡೈಲಿ ಫೋಟೋನು ಕಳಿಸ್ತಾರೆ. ಅವ್ರಿಗೆಲ್ಲ ನನ್ ಧನ್ಯವಾದ. ಅವ್ರಿಗಿರೋ ಬುದ್ಧಿ ಬೇರೆವರೆಗೂ ಬಂದ್ಬಿಟ್ರೆ ಬೆಂಗಳೂರು ಸುಧಾರಣೆ ನಾವಿಬ್ರು ಸೇರಿದ್ರೆ ಆಗತ್ತೆ. ಸೊ ಹಿಂಗೆ ಏನ್ ಮಾಡಕ್ ಹೋದ್ರು ಒಂದು ಏನೋ ಅದರಲ್ಲಿ ವಿರೋಧ. ನಂದೇನು ಜವಾಬ್ದಾರಿ ಇಲ್ಲ, ಎಲ್ಲ ನೀವೇ ಮಾಡ್ಬೇಕು. ಅಲ್ಲ, ನಿಮ್ ಸೈಟ್ ಬಂದು ನಾನ್ ಕ್ಲೀನ್ ಮಾಡ್ಬೇಕ? ಇದ್ಯಾವ ಸೀಮೆ ನ್ಯಾಯ ನನ್ಗೆ ಗೊತ್ತಿಲ್ಲ. ಇಲ್ಲ, ನೀವು ಒಂದ್ ಖಾಲಿ ಸೈಟ್ಗೂ ಕಸಕ್ಕೆ ಚಾರ್ಜಸ್ ಮಾಡ್ತೀರಾ? ಕಸ ಇದ್ರೆ ಕೊಡಿ, ನಾನು ಎತ್ಕೊಂಡು ಹೋಗ್ತೀನಿ. ನಾನು ಕಸ ಕಲೆಕ್ಟ್ ಮಾಡಕ್ ಚಾರ್ಜ್ ಮಾಡ್ತಾ ಇದ್ದೀನಿ ಖಾಲಿ ಸೈಟ್ಗೆ, ನಿಜ. ಕಸ ಅಂದ್ರೆ ಯಾವುದು? ಮನೆಯಲ್ಲಿ ಆರ್ಗ್ಯಾನಿಕ್ ವೇಸ್ಟ್, ಸ್ವಲ್ಪ ಪೇಪರು ಮತ್ತೆ ತರಕಾರಿ, ಮತ್ತೊಂದು ಮಗದೊಂದು, ಈ ತರದ್ದು ಏನಾದ್ರು ಇದ್ರೆ ಕೊಡಿ. ಇವಾಗ ಖಾಲಿ ಸೈಟ್ ಅಲ್ಲಿ ಇದ್ರು ತಗೊಂಡು ಹೋಗ್ತೀನಿ ನಾನು, ಇಲ್ಲ ಅಂತಲ್ಲ. ಡೆಬ್ರೀಸ್ ನಾನು ತಗೊಂಡು ಹೋಗ್ತೀನಿ ಅಂತ ಎಲ್ಲಾದ್ರೂ ಹೇಳಿದೀವ? ಡೆಬ್ರೀಸು, ವೀಡ್ಸು ಎಲ್ಲ ಆಯ್ತು, ವೀಡ್ಸ್ ಕಟ್ ಮಾಡ್ಕೊಡಿ, ಅದನ್ನು ತಗೊಂಡು ಹೋಗ್ತೀನಿ ನಾನು, ನಾನೇನ್ ಇಲ್ಲ ಅಂತ ಹೇಳೋದಿಲ್ಲ. ಈ ರೀತಿಯಾಗಿ ಎಲ್ಲದಕ್ಕೂ ಪ್ರತಿರೋಧ ಮಾಡೋದು ಬಿಟ್ಟು ನಾನ್ ಟೈಮ್ ಕೊಟ್ಟಿದ್ದೇನೆ, ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ. ನಾನು ಯಾಕೆ ನಿಮ್ ಸೈಟ್ಗೆ ಬರ್ಬೇಕು? ನನ್ಗೆ ಸದ್ಯ ಬೀದಿ ಕ್ಲೀನ್ ಮಾಡೋದೇ ಸಾಕಾಗಿದೆ. ನನ್ಗೆ ಯಾಕೆ ಬಿಡ್ತೀರಾ ನಿಮ್ ಸೈಟ್ ಒಳಗಡೆ ಎಂಟ್ರಿ ಆಗಕ್ಕೆ? ನೀವೇ ಮಾಡ್ಕೊಂಡ್ಬಿಡಿ. ಇಷ್ಟಕ್ಕೂ ಕೂಡ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಕೆಲವರು ಕ್ಲೀನ್ ಮಾಡ್ಕೊಂಡಿದ್ದಾರೆ, ಕೆಲವರು ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳಿದ್ದಾರೆ, ಇದರಲ್ಲೂ ಹಿಂದಕ್ಕೆ ಹೆಜ್ಜೆ ಇಡಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಕೆಲವರು ಅದಕ್ಕೂ ಬೊಬ್ಬೆ ಹೊಡಿತಾ ಇದ್ದಾರೆ. ನಾನ್ ನಿಮ್ಗೆ ಸಿಂಪಲ್ ಕೇಳೋದು, ಮೇಡಮ್, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ನನ್ಗೆ ಲಾಭ ಇದೆಯಾ? ನೀವ್ ಯಾವ ಲೇಔಟ್ ಅಲ್ಲಿ ಇದೀರೋ ಗೊತ್ತಿಲ್ಲ, ನಿಮ್ ಪಕ್ಕದ ಸೈಟ್ ಖಾಲಿ ಇದ್ರೆ ಅದು ಕ್ಲೀನ್ ಆದ್ರೆ ನಿಮ್ ಲೇಔಟ್ ಸುಂದರವಾಗುತ್ತಾ ಇಲ್ವಾ? ನಿಮ್ ಲೇಔಟ್ ಅಲ್ಲಿ ಒಂದು 10 ಖಾಲಿ ಸೈಟ್ ಇದಾವೆ ಅಂತ ಇಟ್ಕೊಳ್ಳಿ, 10ರಲ್ಲೂ ಡೆಬ್ರಿಸ್ ಇದೆ ಅಂತ ಇಟ್ಕೊಳ್ಳಿ, ಎಲ್ಲ ಬೀದಿ ನಾಯಿಗಳು ಅಲ್ಲೇ ಇರ್ತವೆ.
ಸೊಳ್ಳೆ ಅಲ್ಲಿಂದಾನೆ, ಹಾವು ಅಲ್ಲಿಂದಾನೆ, ಹೆಗ್ಗಣ ಅಲ್ಲಿಂದ. ನಿಮ್ ಲೇಔಟ್ ಅಲ್ಲಿ ಒಂದ್ 10 ಸೈಟ್ ಕ್ಲೀನ್ ಆದ್ರೆ ನಿಮ್ ಲೇಔಟ್ ನೋಡೋದಕ್ಕೆ ಅಂದ ಚಂದವಾಗಿರ್ತದೆ, ನಿಮ್ ಆರೋಗ್ಯನೂ ಚೆನ್ನಾಗಿರ್ತದೆ. ನನಗೇನ್ ಮೇಡಮ್ ಲಾಭ? ನಿಮ್ಮ ಹತ್ರ ಬೈಸ್ಕೊಂಡಿದ್ ಬಿಟ್ರೆ ನನ್ಗೇನ್ ಲಾಭ ಇದೆ? ಜನ ಕೆಲವರು ಮಾಡ್ತಾ ಇರೋ ಆರೋಪ, ನಾನು ಎಲ್ಲ ಅಂತ ಹೇಳಲ್ಲ, ಸರ್ಕಾರ ಕಸದಿಂದಲೂ ಕಾಸು ಮಾಡಕ್ ಹೊರಟಿದೆ. ಅವ್ರ ಬೇಡ ಅಂತ ಹೇಳ್ತಾ ಇದ್ದೀನಿ. ನೀವೇ ಮಾಡ್ಕೊಳ್ಳಿ, ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಕೈ ಮುಗಿದು ಜೋಡಿಸಿ ಕೇಳ್ಕೊಳ್ತಾರೆ. ನಂದು ಏನೋ ಭಾಷೆ ಸಮಸ್ಯೆ ಅನ್ಸುತ್ತೆ, ನಾನು ಹೇಳಿದ್ದು ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ. ಜುಲೈ 15ನೇ ತಾರೀಕಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಸೈಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ಭಾಷೆಯಲ್ಲಿ ಹೇಳ್ಬೇಕು? ಹಿಂದಿಯಲ್ಲಿ ಹೇಳ್ಬೇಕಾ, ಇಂಗ್ಲಿಷಲ್ಲಿ ಹೇಳ್ಬೇಕಾ ಹೇಳಿ, ಹೇಳ್ತೀನಿ. ತೆಲುಗು ಅಲ್ಲಿ ಹೇಳ್ಬೇಕಾ ಹೇಳ್ತೀನಿ. आपका साइट आप खुद क्लीन करिए, जीबीए को अंदर आने मत छोड़िए. प्लीज क्लीन योर ओन साइट, डोंट अलो जीबीए टू कम इनटू योर साइट. మీ సైట్ మీరే క్లీన్ చేసుకోండి, మేము వచ్చేది వద్దు. అక్కడ ಯಾವ ಭಾಷೆಯಲ್ಲಿ ಹೇಳಬೇಕು? ಇಸ್ ದೇರ್ ಎ ಪ್ರಾಬ್ಲಮ್ ವಿತ್ ಮೈ ಲ್ಯಾಂಗ್ವೇಜ್? ಯಾಕೆ ಯಾಕೆ ಬಂದು ನಿಮ್ ಸೈಟ್? ಮೇಡಮ್, ನನ್ಗೆ ಇರೋ ಕೆಲ್ಸಕ್ಕೆ ನಿಮ್ ಸೈಟ್ ಬಂದು ಕ್ಲೀನ್ ಮಾಡೋ ಸ್ಫುರ್ಸತ್ ನನ್ಗಿದ್ಯಾ? ನನ್ಗೆ ಆ ಕೆಲಸ ಬೇಕಾ ಆಕ್ಚುಲಿ? ಬಟ್ ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ಅನಿವಾರ್ಯ ಮೇಡಮ್. ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಮಾಡ್ಲೇಬೇಕು. ಬರೀ ರೋಡಲ್ಲಿ ನಾನೀಗ ಡೆಬ್ರಿಸ್ ಎತ್ತುತ್ತಾ ಇದ್ದೀನಿ. ಸುಮಾರು ಒಂದು 50,000 ಟನ್ ಎತ್ತಿದೀವಿ ಇಲ್ಲಿವರೆಗೆ ರೋಡ್ಗಳಲ್ಲಿರೋದು. ನಮ್ಮ ಪಬ್ಲಿಕ್ ಜಾಗದಲ್ಲಿರೋ ಡೆಬ್ರಿಸ್ ಅನ್ನ ನಾನ್ ತೆಗಿತಾ ಇದ್ದೀನಿ. ನಿಮ್ ಸೈಟ್ ಅಲ್ಲಿರೋ ಡೆಬ್ರಿ ನೀವು ತೆಗೀರಿ ಅಂತ ಕೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.